ನೋಡಿ, ಯಾವ ಇಲಾಖೆ ಖಾಲಿ ಇರುವಂತಹ ಹುದ್ದೆಗಳು, ಯಾರು ಸಚಿವರು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಶಿಕ್ಷಣ ಇಲಾಖೆಯಲ್ಲಿ 79,694 ಹುದ್ದೆಗಳು ಖಾಲಿ ಇದ್ದಾವೆ. ಶಿಕ್ಷಣ ಇಲಾಖೆಯ ಸಚಿವರು ಮಾನ್ಯ ಮಧು ಬಂಗಾರಪ್ಪ ಸಾಹೇಬ್ರು. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ, ಇದರಲ್ಲಿ 37,572 ಹುದ್ದೆಗಳು ಖಾಲಿ ಇದ್ದಾವೆ. ಇದರ ಇಲಾಖೆಯ ಸಚಿವರು ದಿನೇಶ್ ಗುಂಡೂರಾವ್ ಸಾಹೇಬ್ರೆ. ನಿಮ್ಮ ಇಲಾಖೆಯಲ್ಲಿ ಇಷ್ಟು ಹುದ್ದೆ ಖಾಲಿ ಇದ್ದಾವೆ, ನಿಮ್ಗೆ ಗೊತ್ತಾಯ್ತು ವಿಚಾರ. ಒಳಾಡಳಿತ 28,188 ಹುದ್ದೆಗಳು ಖಾಲಿ ಇದ್ದಾವೆ. ಮಂಕಾಳು ವೈದ್ಯ ಸಾಹೇಬ್ರೆ, ನಿಮ್ಮ ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಯಾವಾಗ ಭರ್ತಿ ಮಾಡ್ತೀರಿ? ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,599 ಹುದ್ದೆಗಳು ಖಾಲಿ ಇದ್ದಾವೆ. ಡಾಕ್ಟರ್ MC ಸುಧಾಕರ್ ಅವರೇ, ಯಾವಾಗ ನಿಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳನ್ನ ತುಂಬಿಸ್ಕೊತೀರಿ? ಪಶುಸಂಗೋಪನಾ ಇಲಾಖೆ 11,020 ಹುದ್ದೆಗಳು ಖಾಲಿ ಇರೋದು, ಸಚಿವರು ಕೆ ವೆಂಕಟೇಶ್. ಕಂದಾಯ ಇಲಾಖೆಯಲ್ಲಿ 10,867 ಹುದ್ದೆಗಳು ಖಾಲಿ ಇದ್ದಾವೆ. ಕೃಷ್ಣ ಬೈರೇಗೌಡ್ರೆ, ನಿಮ್ಮ ಇಲಾಖೆಯಲ್ಲಿ ಇಷ್ಟು ಹುದ್ದೆ ಖಾಲಿ ಇದ್ದಾವೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ 10,504 ಹುದ್ದೆಗಳು ಖಾಲಿ ಇದ್ದಾವೆ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಇಲಾಖೆ ಒಳಗಡೆ ಇಷ್ಟು ಹುದ್ದೆ ಖಾಲಿ ಇದ್ದಾವೆ. ಎಲ್ಲಿಂದ ಹೋಗಿ ಇನ್ನೇನೋ ಮಾಡಿ ಮತ್ತೊಂದು ಹೇಳಿಕೆ ಕೊಟ್ಟು ಇನ್ನೇನೋ ಗದ್ದಲ ಮಾಡ್ತೀರಿ ಯಾವಾಗ್ಲೂ ನೀವು. ಆದ್ರೆ ನಿಮ್ಮ ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಈ ಹುದ್ದೆಗಳನ್ನ ಮೊದಲು ಭರ್ತಿ ಮಾಡ್ಕೊಳ್ಳಿ. ಪರಿಶಿಷ್ಟ ಜಾತಿ ಮತ್ತು ಕಲ್ಯಾಣ ಇಲಾಖೆಯಲ್ಲಿ 9,646 ಹುದ್ದೆಗಳಿದ್ದಾವೆ. ಸಿದ್ದರಾಮಯ್ಯ ಸಾಹೇಬ್ರೆ, ಈ ಇಲಾಖೆ ನಿಮ್ಮ ಕೈಯಲ್ಲೇ ಇದೆ. ಮುಖ್ಯಮಂತ್ರಿಗಳ ತಾವು, ತಮಗೆ ಬೇರೆ ಬೇರೆ ಕೆಲಸಗಳು ಒತ್ತಡಗಳೆಲ್ಲ ಇರುತ್ತೆ. ನಿಮ್ಮ ಇಲಾಖೆ 2-3 ಇಲಾಖೆ ಎಲ್ಲ ನಿಮ್ಗೆ ಕೊಟ್ಟಿದ್ದಾರೆ, ಹಣಕಾಸು ಕೂಡ ನಿಮ್ಮ ಹತ್ರ ಇದೆ. ಹೀಗೆಲ್ಲ ಇರುವಾಗ ನಿಮ್ಗೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅಧಿಕಾರಿಗಳಾದ್ರೂ ಬೇಕಲ್ಲ ತಮಗೆ. ಹಾಗಾಗಿ ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಆಡಳಿತ ವ್ಯಾಪ್ತಿಗೆ ಬರುವಂತ ತಮ್ಮ ಜವಾಬ್ದಾರಿ ಇರುವಂತ ಇಲಾಖೆಯ ಒಳಗಡೆ ಖಾಲಿ ಇರುವಂತ ಹುದ್ದೆಗಳನ್ನ ಭರ್ತಿ ಮಾಡಿ ಅನ್ನೋದು ಆ ನಂಬರ್ಸ್ ಏನು ಅಂತ ಹೇಳಿ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 8,525 ಹುದ್ದೆಗಳು ಖಾಲಿ ಇದ್ದಾವೆ. ಈ ಇಲಾಖೆಯ ಸಚಿವರು ಶಿವರಾಜ್ ತಂಗಡಗಿ ಅವರು. ಆರ್ಥಿಕ ಇಲಾಖೆ 7,668. ಸಿದ್ದರಾಮಯ್ಯನವರೇ ಆರ್ಥಿಕ ಇಲಾಖೆ, ವಿತ್ತ ಇಲಾಖೆ ಅವರ ಕೈಯಲ್ಲೇ ಇರುತ್ತೆ. ಹಣಕಾಸು ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. 8,000 ಹುದ್ದೆಗಳೆಲ್ಲ ಖಾಲಿ ಇದ್ರೆ ಇರುವಂತ ಸಿಬ್ಬಂದಿ ವರ್ಗಕ್ಕೆ ಎಲ್ಲವನ್ನು ಕೂಡ ನಿಭಾಯಿಸಲಿಕ್ಕೆ ಸಾಧ್ಯ ಇದೆಯಾ? ಆಡಳಿತ ಅಂತ ಸುಸೂತ್ರವಾಗಿ ನಡೀಲಿಕ್ಕೆ ಸಾಧ್ಯ ಇದೆಯಾ? ಇಷ್ಟು ಹುದ್ದೆಗಳನ್ನ ನೀವು ಖಾಲಿ ಇಟ್ಕೊಂಡಿದ್ದೆ ಆದ್ರೆ ಬೇರೆಯವರಿಗೆ ಒತ್ತಡ ಅನ್ಸೋದಿಲ್ವಾ? ಇರುವಂತ ಸಿಬ್ಬಂದಿಗಳ ಕೊರತೆಯಾಗಿ ಸಮರ್ಪಕವಾಗಿ ಆಡಳಿತ ಯಂತ್ರ ನಡೆಯೋದಕ್ಕೆ ಸಾಧ್ಯ ಇದೆಯಾ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಇದನ್ನ ಗಂಭೀರವಾಗಿ ತಾವು ಪರಿಗಣಿಸಬೇಕು. ತಮ್ಮದೇ 2 ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ಸಚಿವರು ಇದನ್ನ ಬಹಳ ಸೂಕ್ಷ್ಮವಾಗಿ ಗಂಭೀರವಾಗಿ ಪರಿಗಣಿಸಿ ಆಯಾ ಇಲಾಖೆಗೆ ಸಿಬ್ಬಂದಿಗಳನ್ನ ಭರ್ತಿ ಮಾಡೋ ಕೆಲಸವನ್ನ ಮಾಡಬೇಕಾಗಿದೆ. ಕಾನೂನು ಇಲಾಖೆ 7,659 ಹುದ್ದೆಗಳು ಖಾಲಿ ಇದ್ದಾವೆ. HK ಪಾಟೀಲ್ರು ಮಾನ್ಯ ಹಿರಿಯ ಸಚಿವರವರು, ಹಿರಿಯ ಮುತ್ಸದಿ, ತಾವು ಇದನ್ನ ಗಮನಿಸಬೇಕು. ಕೃಷಿ ಇಲಾಖೆ ಚಲುವರಾಯಸ್ವಾಮಿ ಅವರೇ, ನಿಮ್ಮ ಇಲಾಖೆಯಲ್ಲಿ 6,876 ಹುದ್ದೆಗಳು ಖಾಲಿ ಇದ್ದಾವೆ. ನಿಮ್ಮ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳು. ಅರಣ್ಯ ಇಲಾಖೆಯಲ್ಲಿ ಈಶ್ವರ್ ಖಂಡ್ರೆ ಸಾಹೇಬ್ರೆ 6,478 ಹುದ್ದೆಗಳು ನಿಮ್ಮ ಇಲಾಖೆಯಲ್ಲಿ ಖಾಲಿ ಇದ್ದಾವೆ, ಯಾವಾಗ ಭರ್ತಿ ಮಾಡ್ತೀರಿ? ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರೇ, ಇದು ಕೂಡ ನಿಮ್ಮ ವ್ಯಾಪ್ತಿಯಲ್ಲೇ ಬರುತ್ತೆ. 6,190 ಹುದ್ದೆಗಳು ಖಾಲಿ ಇದ್ದಾವೆ. ಯಾಕೆ ಸಿಬ್ಬಂದಿಗಳನ್ನ ನಿಯೋಜಿಸಿದ್ರೆ ಅವರಿಗೆ ಸಂಬಳ ಕೊಡೋದಕ್ಕಾಗಲ್ಲ ಅನ್ನೋ ಆಲೋಚನೆ ಏನಾದ್ರೂ ಇದೆಯಾ? ಹಂಗ ಮಾಡಿದ್ರೆ ಆಡಳಿತ ಯಂತ್ರವನ್ನ ಹೇಗೆ ತಾವು ಸಲೀಸಾಗಿ ನಡೆಸ್ತೀರಿ? ಸಿಬ್ಬಂದಿಗಳ ಕೊರತೆ ಇದೆ. ಇಷ್ಟು ಹುದ್ದೆಗಳು ಇಷ್ಟು ಇಲಾಖೆಯಲ್ಲಿ ಇಷ್ಟು ನಂಬರ್ಸ್ ಅಂತ ಹೇಳಿ ನಾವು ಕೊಡ್ತಾ ಇದ್ದೀವಿ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯನ್ನ ನೋಡೋಣ ಬನ್ನಿ. 4,972 ಹುದ್ದೆಗಳು ಖಾಲಿ ಇದ್ದಾವೆ. ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ 4,972 ಹುದ್ದೆಗಳು ಖಾಲಿ ಇದ್ದಾವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ 3,391 ಹುದ್ದೆಗಳು ತಮ್ಮ ಇಲಾಖೆಯಲ್ಲಿ ಖಾಲಿ ಇದೆ. ಕಾರ್ಮಿಕ ಇಲಾಖೆಯ 2,668 ಹುದ್ದೆಗಳು ಸಂತೋಷ್ ಲಾಡ್ ಅವರೇ, ನಿಮ್ಮ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನು ಯಾವಾಗ ಭರ್ತಿ ಮಾಡ್ತೀರಿ? ಆಹಾರ ಮತ್ತು ನಾಗರಿಕ ಪೂರೈಕೆ 1,442 ಹುದ್ದೆಗಳಿದ್ದಾವೆ. KH ಮುನಿಯಪ್ಪ ಸಾಹೇಬ್ರೆ, ನಿಮ್ಮ ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಭರ್ತಿ ಮಾಡಿ. ಮೀನುಗಾರಿಕೆ ಇಲಾಖೆ 838. ಮಂಕಾಳ ವೈದ್ಯ ಅವರೇ, ನಿಮ್ಮ ಇಲಾಖೆಯಲ್ಲಿ ಖಾಲಿ ಇರುವುದು 838 ಹುದ್ದೆಗಳು, ಯಾವಾಗ ತುಂಬಿಸ್ತೀರಿ? ಒಟ್ಟು ಹುದ್ದೆಗಳು 2,57,797 ಹುದ್ದೆಗಳು ಖಾಲಿ ಇದ್ದಾವೆ. ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಅವರು ಅಂಕಿತ ಹಾಕಿದ್ರೆ
ಈ 2,57,797 ಜನರನ್ನ ಖಾಲಿ ಇರುವ ಹುದ್ದೆಗಳಿಗೆ ಪರ್ಮನೆಂಟ್ ಮತ್ತು ಅರೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಖಾಲಿ ಇರುವಂತಹ ಹುದ್ದೆಗಳಿಗೆ ನೇಮಕ ಮಾಡಿದ್ರೆ ಆಡಳಿತ ಯಂತ್ರ ಸಲೀಸಾಗಿ ನಡೆಯುತ್ತೆ, ತಮ್ಮ ಜವಾಬ್ದಾರಿಗಳು ಕಮ್ಮಿ ಆಗುತ್ತೆ, ಇರುವ ಸಿಬ್ಬಂದಿಗಳ ಮೇಲೆ ಒತ್ತಡ ಆಗೋದಿಲ್ಲ. ಮುಖ್ಯಮಂತ್ರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ 2,57,797 ಹುದ್ದೆಗಳನ್ನ ನೇಮಕ ಮಾಡಿದ್ರೆ ಅಚ್ಚುಕಟ್ಟಾಗಿ ಆಡಳಿತ ಯಂತ್ರ ನಡೆಯುತ್ತೆ. ಇದು ನಂಬರ್ಸ್. ಇನ್ನಾದ್ರೂ ಕೂಡ ಇದರ ಗಂಭೀರತೆಯನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮುಂದಿನ ಸುದ್ದಿ ನೋಡಿ, ಯಾವ ಇಲಾಖೆ ಖಾಲಿ ಇರುವಂತಹ ಹುದ್ದೆಗಳು, ಯಾರು ಸಚಿವರು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಶಿಕ್ಷಣ ಇಲಾಖೆಯಲ್ಲಿ 79,694 ಹುದ್ದೆಗಳು ಖಾಲಿ ಇದ್ದಾವೆ. ಶಿಕ್ಷಣ ಇಲಾಖೆಯ ಸಚಿವರು ಮಾನ್ಯ ಮಧು ಬಂಗಾರಪ್ಪ ಸಾಹೇಬ್ರು. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ, ಇದರಲ್ಲಿ 37,572 ಹುದ್ದೆಗಳು ಖಾಲಿ ಇದ್ದಾವೆ. ಇದರ ಇಲಾಖೆಯ ಸಚಿವರು ದಿನೇಶ್ ಗುಂಡೂರಾವ್ ಸಾಹೇಬ್ರೆ, ನಿಮ್ಮ ಇಲಾಖೆಯಲ್ಲಿ ಇಷ್ಟು ಹುದ್ದೆ ಖಾಲಿ ಇದ್ದಾವೆ, ನಿಮ್ಗೆ ಗೊತ್ತಾಯ್ತು ವಿಚಾರ. ಒಳಾಡಳಿತ 28,188 ಹುದ್ದೆಗಳು ಖಾಲಿ ಇದ್ದಾವೆ. ಮಂಕಾಳು ವೈದ್ಯ ಸಾಹೇಬ್ರೆ, ನಿಮ್ಮ ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಯಾವಾಗ ಭರ್ತಿ ಮಾಡ್ತೀರಿ? ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,599 ಹುದ್ದೆಗಳು ಖಾಲಿ ಇದ್ದಾವೆ. ಡಾಕ್ಟರ್ MC ಸುಧಾಕರ್ ಅವರೇ, ಯಾವಾಗ ನಿಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳನ್ನ ತುಂಬಿಸ್ಕೊತೀರಿ? ಪಶುಸಂಗೋಪನಾ ಇಲಾಖೆ 11,020 ಹುದ್ದೆಗಳು ಖಾಲಿ ಇರೋದು, ಸಚಿವರು ಕೆ ವೆಂಕಟೇಶ್. ಕಂದಾಯ ಇಲಾಖೆಯಲ್ಲಿ 10,867 ಹುದ್ದೆಗಳು ಖಾಲಿ ಇದ್ದಾವೆ. ಕೃಷ್ಣ ಬೈರೇಗೌಡ್ರೆ, ನಿಮ್ಮ ಇಲಾಖೆಯಲ್ಲಿ ಇಷ್ಟು ಹುದ್ದೆ ಖಾಲಿ ಇದ್ದಾವೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ 10,504 ಹುದ್ದೆಗಳು ಖಾಲಿ ಇದ್ದಾವೆ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಇಲಾಖೆ ಒಳಗಡೆ ಇಷ್ಟು ಹುದ್ದೆ ಖಾಲಿ ಇದ್ದಾವೆ. ಎಲ್ಲಿಂದ ಹೋಗಿ ಇನ್ನೇನೋ ಮಾಡಿ ಮತ್ತೊಂದು ಹೇಳಿಕೆ ಕೊಟ್ಟು ಇನ್ನೇನೋ ಗದ್ದಲ ಮಾಡ್ತೀರಿ ಯಾವಾಗ್ಲೂ ನೀವು. ಆದ್ರೆ ನಿಮ್ಮ ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಈ ಹುದ್ದೆಗಳನ್ನ ಮೊದಲು ಭರ್ತಿ ಮಾಡ್ಕೊಳ್ಳಿ. ಪರಿಶಿಷ್ಟ ಜಾತಿ ಮತ್ತು ಕಲ್ಯಾಣ ಇಲಾಖೆಯಲ್ಲಿ 9,646 ಹುದ್ದೆಗಳಿದ್ದಾವೆ. ಸಿದ್ದರಾಮಯ್ಯ ಸಾಹೇಬ್ರೆ, ಈ ಇಲಾಖೆ ನಿಮ್ಮ ಕೈಯಲ್ಲೇ ಇದೆ, ಮುಖ್ಯಮಂತ್ರಿಗಳ ತಾವು. ತಮಗೆ ಬೇರೆ ಬೇರೆ ಕೆಲಸಗಳು ಒತ್ತಡಗಳೆಲ್ಲ ಇರುತ್ತೆ. ನಿಮ್ಮ ಇಲಾಖೆ 2-3 ಇಲಾಖೆ ಎಲ್ಲ ನಿಮ್ಗೆ ಕೊಟ್ಟಿದ್ದಾರೆ, ಹಣಕಾಸು ಕೂಡ ನಿಮ್ಮ ಹತ್ರ ಇದೆ. ಹೀಗೆಲ್ಲ ಇರುವಾಗ ನಿಮ್ಗೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅಧಿಕಾರಿಗಳಾದ್ರೂ ಬೇಕಲ್ಲ ತಮಗೆ. ಹಾಗಾಗಿ ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಆಡಳಿತ ವ್ಯಾಪ್ತಿಗೆ ಬರುವಂತ ತಮ್ಮ ಜವಾಬ್ದಾರಿ ಇರುವಂತ ಇಲಾಖೆಯ ಒಳಗಡೆ ಖಾಲಿ ಇರುವಂತ ಹುದ್ದೆಗಳನ್ನ ಭರ್ತಿ ಮಾಡಿ ಅನ್ನೋದು ಆ ನಂಬರ್ಸ್ ಏನು ಅಂತ ಹೇಳಿ ನಿಮ್ಮ ಮುಂದೆ ನಾವು ಇಡ್ತಾ ಇದೀವಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 8,525 ಹುದ್ದೆಗಳು ಖಾಲಿ ಇದ್ದಾವೆ. ಈ ಇಲಾಖೆ ಸಚಿವರು ಶಿವರಾಜ್ ತಂಗಡಗಿ ಅವರು. ಆರ್ಥಿಕ ಇಲಾಖೆ 7,668. ಸಿದ್ದರಾಮಯ್ಯನವರೇ ಆರ್ಥಿಕ ಇಲಾಖೆ, ವಿತ್ತ ಇಲಾಖೆ ಅವರ ಕೈಯಲ್ಲೇ ಇರುತ್ತೆ. ಹಣಕಾಸು ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. 7,000-8,000 ಹುದ್ದೆಗಳೆಲ್ಲ ಖಾಲಿ ಇದ್ರೆ ಇರುವಂತ ಸಿಬ್ಬಂದಿ ವರ್ಗಕ್ಕೆ ಎಲ್ಲವನ್ನು ಕೂಡ ನಿಭಾಯಿಸಲಿಕ್ಕೆ ಸಾಧ್ಯ ಇದೆಯಾ? ಆಡಳಿತ ಯಂತ್ರ ಸುಸೂತ್ರವಾಗಿ ನಡೀಲಿಕ್ಕೆ ಸಾಧ್ಯ ಇದೆಯಾ? ಇಷ್ಟು ಹುದ್ದೆಗಳನ್ನ ನೀವು ಖಾಲಿ ಇಟ್ಕೊಂಡಿದ್ದೆ ಆದ್ರೆ ಬೇರೆಯವರಿಗೆ ಒತ್ತಡ ಅನ್ಸೋದಿಲ್ವಾ? ಇರುವಂತ ಸಿಬ್ಬಂದಿಗಳ ಕೊರತೆಯಾಗಿ ಸಮರ್ಪಕವಾಗಿ ಆಡಳಿತ ಯಂತ್ರ ನಡೆಯೋದಕ್ಕೆ ಸಾಧ್ಯ ಇದೆಯಾ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಇದನ್ನ ಗಂಭೀರವಾಗಿ ತಾವು ಪರಿಗಣಿಸಬೇಕು. ತಮ್ಮದೇ 2 ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ಸಚಿವರು ಇದನ್ನ ಬಹಳ ಸೂಕ್ಷ್ಮವಾಗಿ ಗಂಭೀರವಾಗಿ ಪರಿಗಣಿಸಿ ಆಯಾ ಇಲಾಖೆಗೆ ಸಿಬ್ಬಂದಿಗಳನ್ನ ಭರ್ತಿ ಮಾಡೋ ಕೆಲಸವನ್ನ ಮಾಡಬೇಕಾಗಿದೆ. ಕಾನೂನು ಇಲಾಖೆ 7,659 ಹುದ್ದೆಗಳು ಖಾಲಿ ಇದ್ದಾವೆ. HK ಪಾಟೀಲ್ರು ಮಾನ್ಯ ಹಿರಿಯ ಸಚಿವರವರು, ಹಿರಿಯ ಮುತ್ಸದಿ, ತಾವು ಇದನ್ನ ಗಮನಿಸಬೇಕು. ಕೃಷಿ ಇಲಾಖೆ ಚಲುವರಾಯಸ್ವಾಮಿ ಅವರೇ, ನಿಮ್ಮ ಇಲಾಖೆಯಲ್ಲಿ 6,876 ಹುದ್ದೆಗಳು ಖಾಲಿ ಇದ್ದಾವೆ. ನಿಮ್ಮ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳು. ಅರಣ್ಯ ಇಲಾಖೆಯಲ್ಲಿ ಈಶ್ವರ್ ಖಂಡ್ರೆ ಸಾಹೇಬ್ರೆ 6,478 ಹುದ್ದೆಗಳು ನಿಮ್ಮ ಇಲಾಖೆಯಲ್ಲಿ ಖಾಲಿ ಇದ್ದಾವೆ, ಯಾವಾಗ ಭರ್ತಿ ಮಾಡ್ತೀರಿ? ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರೇ, ಇದು ಕೂಡ ನಿಮ್ಮ ವ್ಯಾಪ್ತಿಯಲ್ಲೇ ಬರುತ್ತೆ. 6,190 ಹುದ್ದೆಗಳು ಖಾಲಿ ಇದ್ದಾವೆ. ಯಾಕೆ ಸಿಬ್ಬಂದಿಗಳನ್ನ ನಿಯೋಜಿಸಿದ್ರೆ ಅವರಿಗೆ ಸಂಬಳ ಕೊಡೋದಕ್ಕಾಗಲ್ಲ ಅನ್ನೋ ಆಲೋಚನೆ ಏನಾದ್ರೂ ಇದೆಯಾ? ಹಂಗ ಮಾಡಿದ್ರೆ ಆಡಳಿತ ಯಂತ್ರವನ್ನ ಹೇಗೆ ತಾವು ಸಲೀಸಾಗಿ ನಡೆಸ್ತೀರಿ? ಸಿಬ್ಬಂದಿಗಳ ಕೊರತೆ ಇದೆ, ಇಷ್ಟು ಹುದ್ದೆಗಳು ಇಷ್ಟು ಇಲಾಖೆಯಲ್ಲಿ ಇಷ್ಟು ನಂಬರ್ಸ್ ಅಂತ ಹೇಳಿ ನಾವು ಕೊಡ್ತಾ ಇದೀವಿ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯನ್ನ ನೋಡೋಣ ಬನ್ನಿ. 4,972 ಹುದ್ದೆಗಳು ಖಾಲಿ ಇದ್ದಾವೆ. ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ 4,972 ಹುದ್ದೆಗಳು ಖಾಲಿ ಇದ್ದಾವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ 3,391 ಹುದ್ದೆಗಳು ತಮ್ಮ ಇಲಾಖೆಯಲ್ಲಿ ಖಾಲಿ ಇದೆ.
ಕಾರ್ಮಿಕ ಇಲಾಖೆಯ 2668 ಹುದ್ದೆಗಳು. ಸಂತೋಷ್ ಲಾಡ್ ಅವರೇ, ನಿಮ್ಮ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ಯಾವಾಗ ಭರ್ತಿ ಮಾಡ್ತೀರಿ? ಆಹಾರ ಮತ್ತು ನಾಗರಿಕ ಪೂರೈಕೆ 1442 ಹುದ್ದೆಗಳಿದ್ದಾವೆ. KH ಮುನಿಯಪ್ಪ ಸಾಹೇಬ್ರೆ, ನಿಮ್ಮ ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಭರ್ತಿ ಮಾಡಿ. ಮೀನುಗಾರಿಕೆ ಇಲಾಖೆ 838. ಮಂಕಾಳ ವೈದ್ಯ ಅವರೇ, ನಿಮ್ಮ ಇಲಾಖೆಯಲ್ಲಿ ಖಾಲಿ ಇರುವುದು 838 ಹುದ್ದೆಗಳು, ಯಾವಾಗ ತುಂಬಿಸ್ತೀರಿ? ಒಟ್ಟು ಹುದ್ದೆಗಳು 2,57,797 ಹುದ್ದೆಗಳು ಖಾಲಿ ಇದ್ದಾವೆ. ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಅವರು ಅಂಕಿತ ಹಾಕಿದ್ರೆ ಈ 2,57,797 ಜನರನ್ನ ಖಾಲಿ ಇರುವ ಹುದ್ದೆಗಳಿಗೆ ಪರ್ಮನೆಂಟ್ ಮತ್ತು ಅರೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಖಾಲಿ ಇರುವಂತಹ ಹುದ್ದೆಗಳಿಗೆ ನೇಮಕ ಮಾಡಿದ್ರೆ ಆಡಳಿತ ಯಂತ್ರ ಸಲೀಸಾಗಿ ನಡೆಯುತ್ತೆ, ತಮ್ಮ ಜವಾಬ್ದಾರಿಗಳು ಕಮ್ಮಿ ಆಗುತ್ತೆ, ಇರುವ ಸಿಬ್ಬಂದಿಗಳ ಮೇಲೆ ಒತ್ತಡ ಆಗೋದಿಲ್ಲ. ಮುಖ್ಯಮಂತ್ರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ 2,57,797 ಹುದ್ದೆಗಳನ್ನ ನೇಮಕ ಮಾಡಿದ್ರೆ ಅಚ್ಚುಕಟ್ಟಾಗಿ ಆಡಳಿತ ಯಂತ್ರ ನಡೆಯುತ್ತೆ. ಇದು ನಂಬರ್ಸ್. ಇನ್ನಾದ್ರೂ ಕೂಡ ಇದರ ಗಂಭೀರತೆಯನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮುಂದಿನ ಸುದ್ದಿ ನೋಡಿ.